ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಕುರ್ತಿಯನ್ನು ರಿಯೂಸ್ ಮಾಡ್ತಾ ಇದ್ದೀನಿ. ಸೊ ಕುರ್ತಿಯನ್ನು ಸ್ಪ್ಲಿಟ್ ಮಾಡಿ ಸಪರೇಟ್ ಮಾಡಿಕೊಂಡೆ, ಒಂದು ಸೈಡ್ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪಿಲ್ಲೋ ಕವರನ್ನು ಸಿಂಪಲ್ಲಾಗಿ ಯಾವುದೇ ಅಳತೆ ಇಲ್ಲದೆ ಜಸ್ಟ್ ಕಣ್ಣಳತೆಯಲ್ಲಿ ಈ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಫ್ರಂಟ್ ಪಾರ್ಟನ್ನು ಸಪ್ರೇಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಕುರ್ತಿದು. ಈಗ ಒಂದು ಪಿಲ್ಲೋವನ್ನು ಇಟ್ಕೊಂಡು ನಂತರ ನೋಡಿ ಈ ರೀತಿಯಾಗಿ ನಾವು ಅದರ ಮೇಲೆ ಫೋಲ್ಡ್ ಮಾಡ್ಕೊಳ್ಬೇಕು. ಲೈಕ್ ಅದು ಓವರ್ಲ್ಯಾಪ್ ಬರಬೇಕು, ಆ ರೀತಿಯಾಗಿ ಬಟ್ಟೆಯನ್ನು ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ಲೆಫ್ಟು ಮತ್ತು ರೈಟಿಗೆ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನು ತೆಗಿಬೇಕು. ಅಂದರೆ ನಾವು ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಬಟ್ಟೆ ಇರಬೇಕು, ಅಂದರೆ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಆ ರೀತಿ ಕಟ್ ಮಾಡಿ ತೆಕ್ಕೊಂಡೆ. ಹಾಗೆ ಇಲ್ಲಿ ಹಿಂದ್ಗಡೆ ನೋಡಿ ಇದು ಓವರ್ಲ್ಯಾಪ್ ಬರುತ್ತೆ, ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕ್ವಿಕ್ಕಾಗಿ ನಾವು ಎಷ್ಟು ಬೇಕಾದರೂ ಪಿಲ್ಲೋ ಕವರ್ಸನ್ನು ಹೊಲಿದು ಬಿಡ್ಬೋದು. ಯಾವುದೇ ಅಳತೆಯ ಅವಶ್ಯಕತೆ ಇರೋದಿಲ್ಲ. ಮತ್ತು ಈ ಒಂದು ಪಿಲ್ಲೋ ಕವರ್ ರೆಡಿ ಆಗಿಬಿಟ್ರೆ ಇದೇ ಅಳತೆಯಲ್ಲಿ ಬಾಕಿದೆಲ್ಲ ಹೊಲ್ಕೊಳ್ಬಿಡ್ಬೋದಲ್ಲ. ಹಾಗಾಗಿ ನೋಡಿ ಇವಾಗ ಕಟಿಂಗ್ ಮುಗ್ದಿದೆ. ಇದು ಜಸ್ಟ್ ಬಿಗಿನರ್ಸ್ಗೆ, ಯಾರಾದರೂ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ತಿರೋದಷ್ಟೇ, ಬೇಸಿಕ್ ವಿಡಿಯೋ ಇದು. ಸೊ ಈ ಥರ ನಾನು ಏನು ಮಾಡಿಕೊಂಡೆ, ಎರಡೂ ಕಡೆಗೂ ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಬಟ್ಟೆಗಳು ಸರಿಯತ್ತಲ್ವ, ಹಾಗಾಗಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಒಂದು ಅಳತೆ ಕೂಡ ನಮಗೆ ಸಿಕ್ಕದಂಗೆ ಆಗುತ್ತೆ. ಒಂದೊಂದು ಪಿಲ್ಲೋ ಒಂದೊಂದು ಮೆಷರ್ಮೆಂಟಲ್ಲಿ ಇರುತ್ತಲ್ವ. ಎಸ್ಪೆಷಲಿ ಇಲ್ಲಿ ನಾನು ತೋರಿಸ್ತಿರುವಂಥ ಪಿಲ್ಲೋ ಇದು ನಾನೇ ಮಾಡಿದ್ದು, ಹಾಗಾಗಿ ಅದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಏನಿಲ್ಲ, ಸ್ವಲ್ಪ ಡಿಫ್ರೆಂಟು ಮೆಷರ್ಮೆಂಟ್ ಇರುತ್ತೆ. ಆ ಥರದ್ದು ಕೂಡ ನೀವು ಸುಲಭವಾಗಿ ಈ ಮೆಥಡಲ್ಲಿ ಹೊಲ್ಕೊಂಬಿಡ್ಬೋದು. ಈಗ ನಾನು ಎರಡು ಸೈಡ್ಸನ್ನು ಏನು ಪಿನ್ ಹಾಕಿ ಜೋಡಿಸ್ಕೊಂಡಿದ್ನಲ್ಲ, ಅಲ್ಲಿ ಎರಡು ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಸ್ಟ್ರೈಟ್ ಸ್ಟಿಚ್ ಅಷ್ಟೇ, ಅಂದರೆ ಆ ಬಟ್ಟೆ ಓವರ್ಲ್ಯಾಪ್ ಆಗಿ ಬರಬೇಕು, ಅದನ್ನು ನೋಡ್ಕೊಳ್ಬೇಕು. ಹಾಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅಂತ ಅನ್ನಿಸ್ತು, ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಎರಡು ಕಡೆಗೂ ನಾನು ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಥರದ ಕವರ್ಸು ವಾಷಬಲ್ ಕೂಡ ಇರುತ್ತೆ. ಆವಾಗವಾಗ ಇದನ್ನು ತೆಗೆದು ವಾಶ್ ಕೂಡ ಮಾಡಬಹುದು. ಈಗ ನಾನು ಓವರ್ಲ್ಯಾಪ್ ಆಗೋ ರೀತಿ ಹೊಲ್ಕೊಂಡಿದ್ದಾಗಿದೆ. ಈಗ ಇದನ್ನು ಸೀದಾ ಮಾಡ್ಕೊಂಡಿದ್ದೀನಿ. ನಂತರ ಇದರಲ್ಲಿ ಈ ಒಂದು ಪಿಲ್ಲೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಕುರ್ತಿಯನ್ನು ನಾನು ತೋರಿಸಿದ್ದೀನಿ, ಬಟ್ ನಿಮ್ಮ ಹತ್ರ ಇನ್ನೂ ಕಲರ್ಫುಲ್ ಆಗಿರೋದು, ವೈಬ್ರೆಂಟ್ ಕಲರ್ಸ್ ಇರೋದೆಲ್ಲ ಕುರ್ತಿಗಳಿದ್ರೆ ಅದರಲ್ಲಿ ಈ ಥರದ ಕವರ್ಸನ್ನು ಮಾಡಿ ನಿಮ್ಮ ಮನೆಯ ಅಲಂಕಾರವನ್ನು ₹1 ಖರ್ಚಿಲ್ದೇ ಹೆಚ್ಚಿಸ್ಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಫಾಲೋ ಮಾಡಿ.